ಉದ್ದೇಶ ಅಂತಂದರೆ, ನಾನು 16/2/2025 16/12/2025 2023ರಿಂದ ಅವರ ಅವಧಿಯಲ್ಲಿ ನಡೆದಿರತಕ್ಕಂಥ ಪ್ರತಿಯೊಂದು ಅನುದಾನಗಳನ್ನು ಸಂಬಂಧಪಟ್ಟ CO ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ತನಿಖೆ ನಡೆಸಬೇಕಂತ ದೂರು ಕೊಟ್ಟಿರ್ತೀನಿ. ಅದರಂತೆ ಅವರು 23/1/2026 ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆ 15 ದಿನಗಳೊಳಗೆ ತನಿಖೆ ಮುಗಿಸಿ ವರದಿ ನೀಡಿಕೊಡ್ಬೇಕಂತೇಳಿ ಕಳಿಸಿರ್ತಾರೆ. ಅದರಂತೆ ನಾನು ಹೋಗಿ ಅವರು 15 ದಿವಸ ಕಾಲಾವಕಾಶ ಕಳೆದಿದ್ದರೂ ಸಹ ಅವರು ಯಾವುದೇ ರೀತಿಯಾದಂತಹ ವರದಿ ನೀಡಿರಲ್ಲ. ಆ ತನಿಖೆ ನಾನು ಯಾವ ಮಟ್ಟದಲ್ಲಿದೆ, ಯಾವ ರೀತಿಯಲ್ಲಿ, ಯಾವ ಹಂತದಲ್ಲಿದೆ ನನ್ನ ದೂರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾನು ನಿನ್ನೆ 20ನೇ ತಾರೀಕು ನಾನು ಜಿಲ್ಲಾ ಪಂಚಾಯತಿಗೆ ಹೋಗಿದ್ದೆ. ಜಿಲ್ಲಾ ಪಂಚಾಯತಿಗೆ ಹೋದಾಗ ಎಲ್ಲರನ್ನೂ ಮೀಟಿಂಗಲ್ಲಿರ್ತಾರೆ, ಎಲ್ಲ ಅಧಿಕಾರಿಗಳನ್ನು. ಸರಿ, ಇನ್ಯಾಕಂತ ಸಂಬಂಧಪಟ್ಟ ಕೇಸ್ ವರ್ಕರ್ ಆದ್ರೂ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ಬೋದು ಅಂತ ಹೇಳಿಬಿಟ್ಟು ನಾನು ಜಿಲ್ಲಾ ಪಂಚಾಯತ್ ಕಚೇರಿ ಮೊದಲನೇ ಮಾಡಿನಲ್ಲಿ ಆಡಳಿತ ಮತ್ತು ಅಭಿವೃದ್ಧಿ ಕಚೇರಿ ಕೊಠಡಿಯಲ್ಲಿ ನಾನು ಆ ಕೇಸ್ ವರ್ಕರ್ ಸಂಬಂಧಪಟ್ಟಂಥ ವಿಚಾರವನ್ನು ಹೋಗಿದ್ದ ಸಮಯದಲ್ಲಿ ಇವರು ಎಲ್ಲಿದ್ದರೂ ನಾನು ನೋಡಿಲ್ಲ. ಯಾರನ್ನ ನಮ್ಮ ತಾಲೂಕು ಪಂಚಾಯತಿ ರವಿಕುಮಾರ್ನವರು ಒಂದು ಏಕಾಏಕಿ ಬಂದು ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು, ನನ್ನ ವಿರುದ್ಧ ನೀನು ಯಾಕೆ ದೂರು ಕೊಡ್ತಾ ಇದೀಯಾ, ನೀನು ಏನು ತಿಳ್ಕೊಂಡಿದ್ಯಾ, ನನ್ನ ಕಚೇರಿಗೆ ಬಂದು ನೀನು ಕುಂತು ಮಾತಾಡು ಅನ್ನೋ ರೀತಿಯಲ್ಲಿ ನನಗೆ ದಬ್ಬಾಳಿಕೆ ಆಗ್ತದೆ, ಬೆದರಿಕೆಗಳಾಗ್ತಾರೆ. ನಾನು ಕೋಲಾರ ಲೋಕಲ್ದವನೇ, ಇಲ್ಲೇ ಹುಟ್ಟು ಬೆಳೆದಿರೋದು ನಾನು. ನನ್ನ ವಿರುದ್ಧ ಇಟ್ಕೊಂಡ್ರೆ ನೀನು ಯಾಕೆ ಇಟ್ಕೊಂಡು ಬರ್ತೀಯಾ, ನೀನು ಉಳಿಬೇಕಂತಿದ್ಯಾ ಇಲ್ವಾ ಅನ್ನೋ ರೀತಿಯಲ್ಲಿ, ಸರಿ ಆಯ್ತು ಸರ್, ನನ್ನ ಬರೀಬಾರ್ದು, ನಾನು ದೂರು ಕೊಡಬಾರ್ದು ಅಂತ ಇಲ್ಲ ಅನ್ನೋ ಇದ್ದರೆ ಅದು ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೊಡಿ ಅಂತಾರೆ. ಇಲ್ಲ, ನನ್ನ ಮೇಲೆ ನೀನು ಬರೆಯೋಕ್ಕೆ ಯಾವ ದಾಖಲೆ ಇದೆ ಕೊಡಿ ಅಂತ ಕೇಳ್ತಾರೆ. ನಾನು ಎಲ್ಲ ದಾಖಲೆ ಇದೆ ಸರ್ ನನ್ನ ಹತ್ರ, ಕೊಡ್ತೀನಿ ಅಂತಾರೆ. ಬರ್ರಿ ಹೋಗೋಣ ಮಾತಾಡೋಣ ಅಂತಾರೆ. ಯಾವ್ಯಾವ ಬೇರೆ ಬೇರೆ ಮಾತುಗಳ ಪುಸ್ತಕಗಳನ್ನು ಬರೆಸಿ, ಸರಿ ಅಲ್ಲಿ ಏನು ಆ ಕೊಠಡಿಗೆ ಸಂಬಂಧಪಟ್ಟಂಥ 2 ಕಡೆಯೂ CC ರೆಕಾರ್ಡ್ ಇದೆ. ನಾನು ಆ ರೆಕಾರ್ಡಿಗೆ ಕೂಡ ತಂದು ಸಂಬಂಧಪಟ್ಟ ಮೇಲಧಿಕಾರಿಗೂ ಕೂಡ ನಾನು ಸಂಬಂಧಪಟ್ಟ, ಯಾಕಂತಂದರೆ ಅವರು ಆ ರೀತಿ ಬೆದರಿಕೆ ಹಾಕಿರೋದ್ರಿಂದ ನನಗೂ ಅವರಿಂದ ಸ್ವಲ್ಪ ಭಯಭೂತನಾಗಿದ್ದೀನಿ. ಅದರಿಂದ ಎಲ್ಲರಿಗೂ ಬರ್ತೀನಿ, ಏನು ಅವರು ಸಂಬಂಧಪಟ್ಟ ಅನುದಾನಗಳು ಯಾವುದ್ಯಾವ್ದು ಬಂದಿರುತ್ತೋ ಎಲ್ಲ ದಾಖಲೆ ನನ್ನ ಹತ್ರ ಇದೆ. ಈ ದಾಖಲೆಗಳು ಸಮೇತ ಕೋಟ್ಯಾಂತರ ರೂಪಾಯಿ ಬಂದಿದೆ ನೋಡಿ. ಒಂದು ವರ್ಷಕ್ಕೆ ಅನಿರ್ಬದ್ಧ ಅನುದಾನ ಅಂತ 1 ಕೋಟಿ ಚಿಲ್ಲರೆ ಬರುತ್ತೆ. ಯಾವ್ಯಾವ ಇಲಾಖೆಗೆ ಅವ್ರು ಎಷ್ಟು ಸೈನ್ ಹಾಕ್ತಾರೆ ಅನ್ನೋದು ಸಂಬಂಧಪಟ್ಟ ಲಿಂಕ್ ಡಾಕ್ಯುಮೆಂಟ್ ಟೋಟಲ್ ಆಗಿ ತಂದು ಈ ದಾಖಲೆ ಮೇಲೆ ನಾನು ದೂರು ಕೊಟ್ಟಿರ್ತೀನಿ. ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ಬೋದು, ಇಲ್ಲ ಮಾಡದೇ ಇರ್ಬೋದು, ನಮಗೆ ಗೊತ್ತಿಲ್ಲ. ನಾನು ಹಗರಣ ಮಾಡಿದ್ದೀನಿ, ನಾನು ಸುಮಾರು ಸರಿ ಕೊಟ್ಟಿದ್ದೀನಿ. ಅವರು ಮಾತು ಮೊದಲು ಏನು ಹೇಳ್ತಾರಂದರೆ, ನಿಮ್ಮ ಮೇಲೆ ನನ್ನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದೀನಿ ಅಂತ ನಾನು 350 ಸೆಕ್ಷನಲ್ಲಿ ನಿಮ್ಮ ಮೇಲೆ ಕೇಸ್ ಮಾಡಿ 10 ನಿಮಿಷ ನೀನು ಜೈಲಿಗೆ ಕಳಿಸ್ತೀನಿ. ನೀನು ಇದುವರೆಗೂ ಮೊದಲು ನಾನು ಯಾವಾಗ ಜೈಲಿಗೆ ಹೋಗಿ ಬಂದಿದ್ದೀನಿ, ಯಾರೋ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಯಾರು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅದು ಹೋಗಿರೋದು. ನೀವು ಇದುವರೆಗೂ ಜೈಲಿಗೆ ಒಂದು ಸರಿ ಹೋಗಿ ಬಂದಿದ್ಯಾ, ನೀವು ಈಗ 2ನೇ ಸರಿ ಹೋಗ್ಬೇಕಾದ್ರೆ ಅದು ನನ್ನಿಂದನೇ ಹೋಗ್ಬೇಕು. ನೀನು ಈ ಜೈಲಿಗೆ ನೀನು 2ನೇ ಸರಿ ನನ್ನಿಂದನೇ ಹೋಗ್ಬೇಕು ನೀನು ಅನ್ನೋಂಥ ಮಾತು ಕೂಡ ಅವರು ನೇರವಾಗಿ ಅಲ್ದ್ರು. ಯಾಕಂತಂದರೆ ಅಲ್ಲಿ CC ಫುಟೇಜ್ ಇದೆ, ನಾನು ತಂದು ನಾನು ಎವಿಡೆನ್ಸ್ ಆಗಿ ಎಲ್ಲರಿಗೂ ಕೊಡ್ತೀನಿ. ಯಾಕಂದರೆ ಇವತ್ತು ಜಿಲ್ಲಾ ಪಂಚಾಯತಿ ಲೆಟ್ರ್ ಕೊಟ್ಟು ಅದ್ರ ಮುಖಾಂತರ ನಾನು ತಂದ್ಕೊತೀನಿ. ಈ ರೀತಿಯ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳು ಕೊಳ್ಳೆ ಹೊಡೆದು ಇವತ್ತು ನೀವು ನಮ್ಮ ಹೋರಾಟಗಾರರ ಮೇಲೆ ನೀವು, ಅದು ಏನು ನಿಮ್ಮ ಕಚೇರಿ ಅಲ್ಲ, ಜಿಲ್ಲಾ ಪಂಚಾಯತಿ ಕಚೇರಿನಲ್ಲಿ CO, ಈ ಕಡೆ CO ಆದರೆ ಈ ಕಡೆ DS ಇದ್ದಾರೆ. ನಾನು ಮಧ್ಯದಲ್ಲಿ ರೂಮ್ದಲ್ಲಿ ಇದ್ದೀನಿ, ಅಲ್ಲಿ ಬಂದು ನೀವು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಂತೆ. ಇನ್ನು ಯಾವ ಮಟ್ಟಕ್ಕೆ ನಾವು ಇಲ್ಲಿ ನ್ಯಾಯ ಕೇಳಬೇಕು ಏನು ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದು ನಾನು ಏಕೆ ಉದ್ದೇಶ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಾನು ಏನಾದರೂ ಆ ರೀತಿ ಏನಾದರೂ ಅವ್ರ ವಿರುದ್ಧವಾಗಿ ನಾನು ಅವ್ರ ಹತ್ರ ಯಾವುದಾದ್ರೂ ಲಂಚಕ್ಕೆ ಬೇಡಿಕೆ ಇಟ್ಟು ನಾನು ದುಡ್ಡು ಕೇಳಿ ಅವ್ರ ಹತ್ರ ದಾಖಲೆ ಇದ್ದು ಕಾನೂನಲ್ಲಿ ಏನು ಕ್ರಮ ತಗೊಳಕ್ಕಿದ್ರೆ ನಾನು ಅದ್ರಾಗೂ ಬದ್ಧನಾಗಿದ್ದೀನಿ. ಅವ್ರು ಹೇಳಿದ್ದಾರೆ ನನಗೆ, ನನ್ನ ಹತ್ರ ಇದೆ, ನನ್ನ ಹತ್ರ ಬಂದು ನೀನು ಬೇಡಿಕೆ ಇಟ್ಟಿದೆ ಅಂತೂ ಹೇಳಿದ್ದಾರೆ ನನಗೆ ಅವರು. ಬಟ್ ಆದರೆ ಅವ್ರ ಹತ್ರ ಇದ್ರೆ ಮಾಡಲಿ, ಯಾಕಂತಂದರೆ ಅದ್ರ ನಾನು ಬದ್ಧ. ಯಾಕಂದರೆ ನಿಮ್ಮ ಕರ್ತವ್ಯಕ್ಕೆ ಅಂತೇಳಿ ಒಬ್ಬ ಅಧಿಕಾರಿಗೆ 357 ಕೊಟ್ಟಿದ್ದಾರೆ ಅಂದರೆ ಅದು ಇಂಥವ್ರನಿಂದ ಅದು ದುರುಪಯೋಗ ಆಗ್ತಾಯಿದೆ. 356 ಕೊಡೋದು ಏನು, 353 ಏನಕ್ಕೆ ಕೊಡ್ತಾರಂತಂದರೆ, ಒಬ್ಬ ಅಧಿಕಾರಿಗೆ ತೊಂದರೆ ಕೊಟ್ಟರೆ, ಯಾರಾದರೂ ಕೊಟ್ಟರೆ ಆ ಅಧಿಕಾರಿ ಕಾಯ್ದೆನೇ ಅದನ್ನು ಗೊತ್ತಿಲ್ಲದಂಗೆ ಯಾರ ಮೇಲೆ ಹೋದ್ರೂ ಇದೇ ರೀತಿ ಮಾತಾಡ್ತಾನೆ. ನಿನ್ನೆ 19ನೇ ತಾರೀಕು ಐನೂರಸಳ್ಳಿ ಪಂಚಾಯತಿನಲ್ಲಿ ಸಾರ್ವಜನಿಕವಾಗಿ ಯಾವುದೋ ಒಂದು ದೂರು ಕೊಟ್ಟಾಗ ಆ ದೂರದಲ್ಲಿ ಏನಿದೆ, ಅಲ್ಲಿ ಒಂದು ಸ್ಥಳ ಪರಿಶೀಲನೆಗೆ ಹೋಗ್ತಾರೆ. ನಂದು ಇದರಲ್ಲಿ ಆಗಲ್ಲ ಅಂತೇಳಿ ಆ ದೂರದಾರ ಹೊಟ್ಟೋಗ್ತಾನೆ. ಆ ಸಂಬಂಧಪಟ್ಟ ಕೆಳಾಧಿಕಾರಿ PDO ಹೇಳ್ತಾರೆ ಇವರು, ಈ ಥರ ಬಂದಿದ್ದೀವಿ ಮಾಡಿದ್ದೀವಿ, 350 ಕಾಯ್ದೆನಲ್ಲಿ ಒಂದು ಕೇಸ್ ಹಾಕಿ ಅವನು ಜೈಲಿಗೆ ಕಳಿಸ್ಬಿಡ, ಒಂದು ಇದೇ ಮುಗಿದೋಗುತ್ತೆ ಅಂತ ಹೇಳಿಬಿಟ್ಟು ಸಾರ್ವಜನಿಕವಾಗಿ ಹೇಳ್ತಾರೆ. ಸ್ವಾಮಿ, ಏನು 353 ಕಾಯ್ದೆ ಇವ್ರಿಗೊಬ್ಬರಿಗೆ ಕೊಟ್ಬಿಟ್ಟಿದ್ದಾರಾ?
ಇಂಥ ಅಧಿಕಾರಿಗಳಿಂದ 350 ಕಾಯ್ದೆಗೆ ಬೆಲೆ ಅನ್ನೋದು ಹೋಗ್ಬಿಡ್ತಾ ಇದೆ. ದಯವಿಟ್ಟು ಇದನ್ನು ಮೇಲಧಿಕಾರಿಗಳು ತನಿಖೆ ಮಾಡಿ ಅವ್ರನ್ನ ಕೂಡಲೇ ಅಮಾನತುಗೊಳಿಸಿ. ಏನು ತನಿಖೆ ನಡೆಸಿಲ್ಲ ಅಂತಂದರೆ ನಾನು ಮುಂದಿನ ದಿನ ನಾನು ಜಿಲ್ಲಾ ಪಂಚಾಯತ್ ನಿರಂತರವಾಗಿ ಹೋರಾಟ ಕುಂತ್ಕೊಂಡು ನಾನು ನ್ಯಾಯ ಪಡಿಬೇಕಾಗುತ್ತೆ ಅಂತ ಕೂಡ ನಾನು ಈ ಮುಖಾಂತರ ಮಾಧ್ಯಮಗಳಲ್ಲಿ ನಾನು ಅವ್ರಿಗೆ ಹೇಳ್ತೀನಿ. ಕಂಪ್ಲೇಂಟು ಕೊಡ್ತೀನಿ ಇವತ್ತು ನೋಡಿ ರೆಡಿ ಮಾಡಿದ್ದೀನಿ. ಈಗ ನಾನು ಕಂಪ್ಲೇಂಟ್ ಎಲ್ಲರೂ ಕೊಡ್ತೀನಿ. ಏನು ಗೊತ್ತಾ, SP ಕೊಡ್ತಾ ಇದ್ದೀನಿ, ಮುಖ್ಯ DC ಅವ್ರಿಗೆ ಕೊಡ್ತಾ ಇದ್ದೀನಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತೀನಿ, ಮಾನವ ಎಲ್ಲರಿಗೂ ದೂರನ್ನು ರೆಡಿ ಮಾಡಿದ್ದೀನಿ. ನಾನು ದೂರು ಕೊಡ್ತೀನಿ. ದೂರು ಕೊಡಬೇಡ, ಯಾಕಂತಂದರೆ ಪತ್ರಿಕೆಗಳಲ್ಲಿ ನೀವು ಪ್ರಚಾರ ಮಾಡಿದ್ದೆ ಅಂದರೆ ಅದು ಪ್ರಚಾರ ಕಿತ್ಕೊಳ್ಳೋದು ಅಂತೇಳಿ ದೂರು ಅಂತೇಳಿ ಕೆಲವು ಮಾಡ್ಕೋಬೋದು. ನಾನು ದೂರು ಸಹ ಕೊಡ್ತಾ ಇದ್ದೀನಿ. ಆ ಜಡ್ಜಿನಲ್ಲಿ ಗಲಾಟೆ ಆಗಿರೋದಕ್ಕೆ ಫಸ್ಟ್ ಕೊಡ್ತಾ ಇರೋದು CO ಅವರಿಗೆ ಇವತ್ತೇ ಕೊಡ್ತಾ ಇದ್ದೀನಿ.